ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಇವತ್ತಿನ ಈ ಒಂದು ನಮ್ಮ ನ್ಯಾಕ್ ಆಡಿಟೋರಿಯಂ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ HK ಸೊಸೈಟಿಯ ಈ ಒಂದು ಸಭಾಂಗಣದಲ್ಲಿ ಹಮ್ಮಿಕೊಂಡಂತಹ ಮುಂಬರುವಂಥ 3ನೇ ತಾರೀಕಿಗೆ ನಡೆಯುವಂಥ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಡೆಯುವ ಚುನಾವಣೆ. ಈ ಚುನಾವಣೆಯಲ್ಲಿ ನಾನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಕಣದಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ. ವಿಶೇಷವಾಗಿ ಇವತ್ತು ಈ ಸಭೆಯಲ್ಲಿ ಉಪಸ್ಥಿತರಿದ್ದು ಕಲಬುರಗಿ ಜಿಲ್ಲೆ, ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕದಲ್ಲಿ ನನ್ನ ಪರವಾಗಿ ಮತಯಾಚನೆ ಮಾಡಿ ಇವತ್ತು ನಮಗೆಲ್ಲರಿಗೂ ಹುರಿದುಂಬಿಸಲಿಕ್ಕೆ ಬಂದಂಥ ಯುವಕರ ಕಣ್ಮಣಿ, ರಾಜ್ಯದ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು, ಶಾಸಕರು ಆದಂಥ ಶ್ರೀಯುತ BY ವಿಜೇಂದ್ರಜಿ ಅವರೇ, ಮತ್ತು ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ನಾಡಿನ ಖ್ಯಾತ ಉದ್ಯಮಿದಾರರು, ಕಲಬುರಗಿ ಜಿಲ್ಲೆಯ ಹಿಂದಿನ ಉಸ್ತುವಾರಿ ಮಂತ್ರಿಗಳು, ಸ್ನೇಹಿತರು ಆದಂಥ ಮುರುಗೇಶಣ್ಣ ನಿರಾಣಿಜಿರವರೇ, ಮತ್ತು ಇವತ್ತು ಈ ಕ್ಷೇತ್ರದ ಚುನಾವಣಾ ಉಸ್ತುವಾರಿಗಳಾಗಿ ಕಳೆದ ಹಲವು ದಿನಗಳಿಂದ ಇಲ್ಲಿ ಯೋಜನೆಗಳನ್ನು ರೂಪಿಸಿ ಇಡೀ 7 ಜಿಲ್ಲೆಗಳು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಪ್ರವಾಸ ಮಾಡಿ ಎಲ್ಲ ಯೋಜನೆಗಳನ್ನು ಮಾಡಿ ಈ ಚುನಾವಣೆ ಎಲೆಕ್ಷನಿಯರಿಂಗ್ ಬಹಳ ಯಶಸ್ವಿಯಾಗಿ ತೆಗೆದುಕೊಂಡು ಹೋಗ್ತಾ ಇರುವಂಥ N. ರವಿಕುಮಾರ್ ಸರ್ ಅವರೇ, ಮತ್ತು ಅವ್ರ ಜೊತೆ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಈ ಭಾಗದ ಉಸ್ತುವಾರಿಗಳು ಆದಂಥ P. ರಾಜೀವ್ ಸರ್ ಅವರೇ, ಮತ್ತು ಇವತ್ತು ಈ ಕಾರ್ಯಕ್ರಮದ ರೂವಾರಿಗಳು, ವಿಧಾನ ಪರಿಷತ್ತಿನಲ್ಲೇ ನನ್ನ ಹಿರಿಯ ಸಹಪಾಠಿಗಳು, HK ಸೊಸೈಟಿಯ ಅಧ್ಯಕ್ಷರು ಆದಂಥ ಶ್ರೀಯುತ ಶಶಿಲ್ ನಮೋಶಿಜಿರವರೇ, ಮತ್ತು ನಮ್ಮ ಪಕ್ಷದ ಇಬ್ಬರು ಅಧ್ಯಕ್ಷರು ಶ್ರೀಯುತ ಶಿವರಾಜ್ ಪಾಟೀಲ್ ರದ್ದೆವಾಡಗಿರವರೇ ಮತ್ತು ಶ್ರೀಯುತ ಚಂದು ಪಾಟೀಲ್ಜಿರವರೇ, ಮತ್ತು ನಮ್ಮ ಇಬ್ಬರು ಶಾಸಕರು ಮತ್ತು ಹಿರಿಯ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಯುತ BG ಪಾಟೀಲ್ರೇ ಮತ್ತು ಬಸವರಾಜ್ ಮತ್ತಿಮಡುಜಿರವರೇ ಮತ್ತು ಅವಿನಾಶ್ ಜಾಧವ್ರವರೇ, ನಮ್ಮ ಇನ್ನೊಬ್ಬ ಯುವಕರ ಕಣ್ಮಣಿ, ಈ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರು, ಜನಾನುರಾಗಿ ಶಾಸಕರಾಗಿ ಸೇವೆ ಸಲ್ಲಿಸಿದಂಥ ಅಪ್ಪು ಪಾಟೀಲ್ಜಿರವರೇ, ಮತ್ತು ಸಭೆಯಲ್ಲಿ ವಿಶೇಷವಾಗಿ ಬಂದಂಥ ಜಾತ್ಯತೀತ ಜನತಾದಳದ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಸ್ನೇಹಿತರಾದಂಥ ದೊಡ್ಡಪ್ಪಗೌಡ ಪಾಟೀಲ್ಜಿರವರೇ, ಅದೇ ಥರ JDSನ ಮುಖಂಡರಾದಂಥ ಕೃಷ್ಣ ರೆಡ್ಡಿಜಿರವರೇ, ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಆತ್ಮೀಯ ಮುಖಂಡರೇ, ಮತ್ತು ಇಲ್ಲಿ ಬಂದಂಥ ಯಾವತ್ತು ಈ ಕ್ಷೇತ್ರದ ಪದವೀಧರರೇ ಮತ್ತು HK ಸೊಸೈಟಿಯ ಎಲ್ಲ ಗೌರವಾನ್ವಿತ ಸಿಬ್ಬಂದಿ ಬಂಧುಗಳೇ ಮತ್ತು ವಿದ್ಯಾರ್ಥಿನಿ ಸ್ನೇಹಿತರೇ, ಶ್ರದ್ಧೆಯ ತಾಯಂದಿರೇ, ಮೊದಲನೇದಾಗಿ ಇವತ್ತು ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು 3 ಜೂನ್ 3ನೇ ತಾರೀಕಿಗೆ ಇಲ್ಲಿ ಸೇರಿದಂಥವರು ಮತ್ತೆ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು, ನಿಮ್ಮ ಸಹಪಾಠಿಗಳಿಗೆ ಪ್ರೋತ್ಸಾಹ ಮಾಡಿ ತಪ್ಪದನೆ ಕಡ್ಡಾಯವಾಗಿ 3ನೇ ತಾರೀಕಿಗೆ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ MLC ಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಿರಿ. ಮತ್ತೆ ಅವತ್ತು ಆ ಸಂದರ್ಭದಲ್ಲಿ ಈ ಪೇಪರ್ ಬ್ಯಾಲೆಟ್ ಇರ್ತದೆ. ಪೇಪರ್ ಬ್ಯಾಲೆಟ್ನಲ್ಲಿ ಸೀರಿಯಲ್ ನಂಬರ್ 1, ನಂದು ಸೀರಿಯಲ್ ನಂಬರ್ 1 ನಲ್ಲಿ ಬಂದಿದೆ. ಅಮರನಾಥ್ ಪಾಟೀಲ್ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ, ನನ್ನ ಭಾವಚಿತ್ರ, ಅದರ ಎದುರುಗಡೆ ಪ್ರಾಶಸ್ತ್ಯ ಮತ, ಪ್ರಿಫರೆನ್ಷಿಯಲ್ ವೋಟ್ ಮತಗಟ್ಟೆಯಲ್ಲಿ ಕೊಡುವಂತ ಒಂದು ಮಾರ್ಕರ್ ಪೆನ್ನಿಂದ ಜಸ್ಟ್ 1 ಬರೆದು ನಿಮ್ಮ ಅಮೂಲ್ಯವಾದ ಮೊದಲನೇ ಪ್ರಾಶಸ್ತ್ಯ ಮತ ನೀಡಿ ಆಶೀರ್ವಾದ ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಆ ಸಂದರ್ಭದಲ್ಲಿ ನಾವು ಟಿಕ್ ಹಾಕ್ತೀವಿ ರಿಜೆಕ್ಟ್, 1 ಅಂತ ಬರಿತೀವಿ ರಿಜೆಕ್ಟ್, ONE1 ಬರಿತೀವಿ ರಿಜೆಕ್ಟ್. ಬಹಳ ಎಚ್ಚರಿಕೆಯಿಂದ ಈ ಒಂದು ಸಂಗತಿಯನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಮೊದಲನೇ ಪ್ರಾಶಸ್ತ್ಯ ಮತವನ್ನ ಚಲಾವಣೆ ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಮಾಡ್ಕೋತೀನಿ. ಇವತ್ತು ನನಗೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ವಿಶೇಷವಾಗಿ ಕಲಬುರಗಿಯ ಹೆಮ್ಮೆ ಮಗ ಅಮರನಾಥ್ ಪಾಟೀಲ್ಗೆ
ರವಿಕುಮಾರ್ ಸರ್, ಕಲಬುರಗಿಯ ಹೆಮ್ಮೆ ಮಗ ಅಮರನಾಥ್ ಪಾಟೀಲ್ಗೆ ಕಲಬುರಗಿಯ ಅಚ್ಚುಮೆಚ್ಚಿನ ಹೆಮ್ಮೆಯ ಅಳಿಯ ಶ್ರೀಯುತ BY ವಿಜೇಂದ್ರಜಿ ಅವರು ವಿಶೇಷವಾಗಿ ಪ್ರೀತಿಯಿಂದ ಆಶೀರ್ವಾದ ರೂಪದಲ್ಲಿ ಬಂದು ನಿಮ್ಮೆಲ್ಲರನ್ನು ಭೇಟಿಯಾಗಿ ನನ್ನ ಪರವಾಗಿ ಮತಯಾಚನೆ ಮಾಡ್ಲಿಕ್ಕೆ ಬಂದ್ದಾರೆ. ಇದು ವಿಶೇಷವಾಗಿ ನಮ್ಮೆಲ್ಲರ ಗೌರವ. ಹೀಗಾಗಿ ನನಗೆ ಸಂಪೂರ್ಣ ಭರವಸೆ ಇದೆ, ನಮ್ಮ ಅಳಿಯಂದಿರು ದೂರದಿಂದ ಇವತ್ತು ಬಂದಿದ್ದಾರೆ ನಮ್ಮ ಮಧ್ಯೆ. ಅವರ ಮತಯಾಚನೆಗೆ ಅವರ ಕೈ ಬಲಪಡಿಸುವಂತ ನಿಟ್ಟಿನಲ್ಲಿ ಈ ಪ್ರದೇಶದ ಎಲ್ಲ ನಾಗರಿಕರ ಒಂದು ಮೊದಲೇ ಪ್ರಾಶಸ್ತ್ಯ ಮತವನ್ನು ನೀಡಿ ಸನ್ಮಾನ್ಯ ವಿಜೇಂದ್ರ ಅವರ ಕೈ ಬಲಪಡಿಸುವುದರೊಂದಿಗೆ ನಮ್ಮ ದೇಶದ ಯಶಸ್ವಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸಿ ಇವತ್ತೇನು ವಿಕಸಿತ ಭಾರತದ ಕಲ್ಪನೆಯನ್ನ ಕೊಟ್ಟಿದ್ದಾರೆ. 2024ರಲ್ಲಿ ಈ ದೇಶ ಇಡೀ ವಿಶ್ವದಲ್ಲೇ ಮುಂಚೂಣಿ ದೇಶ ಆಗಿ ಆರ್ಥಿಕತೆಯಲ್ಲಿ ಮುಂಚೂಣಿ, ರಕ್ಷಣಾ ವ್ಯವಸ್ಥೆಯಲ್ಲಿ ಮುಂಚೂಣಿ, ದೇಶದ ಮೂಲ ಸೌಕರ್ಯಗಳಲ್ಲಿ ಮುಂಚೂಣಿ ಮತ್ತು ವಿಶೇಷವಾಗಿ ಇವತ್ತು ಯುವಕರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಾಕಿ ಯುವಕರ ಏಳಿಗೆಗಾಗಿ ಇವತ್ತು ಮುಂಚೂಣಿಯಲ್ಲಿ ಬರುವಂತಹ ಮಾನ್ಯ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸಿದಂತ ಆಗ್ತಾ ಇದೆ ಅನ್ನುವಂಥ ಹೆಮ್ಮೆ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ನಾನು ನಿಮಗೆ ಹೊಸಬನಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ಇದೇ ಭಾಗದಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಅವಕಾಶಗಳು, ಹೈದರಾಬಾದ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾಗಿ ಮತ್ತೆ ವಿಶೇಷವಾಗಿ ಇಲ್ಲಿನ ಜಿಲ್ಲಾಧ್ಯಕ್ಷನಾಗಿ ಮತ್ತೆ 2012ರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಪಡೆದು, ವೇದಿಕೆ ಮೇಲೆ ಇದ್ದಂಥವ್ರ ಆಶೀರ್ವಾದ ಪಡೆದು ಇದೇ ಕ್ಷೇತ್ರದಿಂದ, ಈಶಾನ್ಯ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಾನು ಒಂದು ಬಾರಿ ಈ ಕ್ಷೇತ್ರದಿಂದ ಪ್ರತಿನಿಧಿಸಿದ್ದು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಅಣ್ಣ ಮುರುಗೇಶ್ ಅಣ್ಣ ನಿರಾಣಿ ಅವರು ಹೇಳಿದ್ರು, ಇಲ್ಲ ಬಹಳ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಅನ್ನುವಂಥ ಮಾತನ್ನ. ನಿಜಕ್ಕೂ ನಿಮ್ಮ ಭರವಸೆಗಳನ್ನ ನಾನು ಹುಸಿ ಮಾಡಿಲ್ಲ. ನಿಮ್ಮ ಏನೇನು ಆಶೋತ್ತರಗಳಿದ್ದಾವೆ, ಈ ಭಾಗದ ಜ್ವಲಂತ ಸಮಸ್ಯೆಗಳಿದ್ದಾವೆ, ಈ ಭಾಗದ ಶೈಕ್ಷಣಿಕ ಬೆಳವಣಿಗೆ ಇದೆ, ಈ ಭಾಗದ ಪ್ರಾದೇಶಿಕ ಅಸಮತೋಲನೆಯನ್ನ ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ ಆರ್ಟಿಕಲ್ 371J ಏನು ಇಂಪ್ಲಿಮೆಂಟ್ ಆಯಿತು ಅದನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಬೇಕನ್ನುವಂಥ ಹೋರಾಟಗಳನ್ನು ಮಾಡಿದಂಥದ್ದು. ಮತ್ತೆ ಆ 371J ಅಡಿಯಲ್ಲಿ ಸಿಗುವಂತ ಮೀಸಲಾತಿಗಳನ್ನ ಸರ್ಕಾರಿ ಹುದ್ದೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೈದರಾಬಾದ್ ಕರ್ನಾಟಕ, ಇವತ್ತಿನ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹುದ್ದೆಗಳು ಖಾಲಿ ಇರೋಂಥದ್ದು. 30-40 ಸಾವಿರ ಹುದ್ದೆಗಳು ಖಾಲಿ ಇರೋಂಥದ್ದು. ಶಿಕ್ಷಣದ ಇಲಾಖೆಯಲ್ಲಿ ಒಂದೇ ಇವತ್ತು 13-14 ಸಾವಿರ ಹುದ್ದೆಗಳು ಇವತ್ತು ಖಾಲಿ ಇರೋಂಥದ್ದು. ಈ ಹುದ್ದೆಗಳನ್ನ ನಮ್ಮ ಯುವಕರಿಗೆ, ನಮ್ಮ ಪದವೀಧರರಿಗೆ ಮೀಸಲಾತಿ ಅಡಿಯಲ್ಲಿ ನೇಮಕಾತಿ ಮಾಡ್ಕೋಬೇಕನ್ನುವಂತಹ ಪರಿಣಾಮಕಾರಿಯಾಗಿ ಹಲವಾರು ಸಂದರ್ಭಗಳಲ್ಲಿ ಸದನದಲ್ಲಿ ದನಿ ಎತ್ತಿದಂಥದ್ದು. ಈ ಪ್ರದೇಶದ ಶೈಕ್ಷಣಿಕ ಬೆಳವಣಿಗೆ ಇರಬಹುದು, ಈ ಪ್ರದೇಶದ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳಿರಬಹುದು, ಈ ಪ್ರದೇಶದ ಶಿಕ್ಷಕರ ಸಮಸ್ಯೆಗಳು, ಈ ತರ ಹಲವಾರು ಆಯಾಮಗಳಲ್ಲಿ ಸದನದಲ್ಲಿ ವಿಷಯಗಳನ್ನು ಮಂಡಿಸಿದ್ದೀನಿ. ಮತ್ತೆ ಶೈಕ್ಷಣಿಕ ಏಳಿಗೆಗಾಗಿ 10 ದಿವಸ ಅಹೋರಾತ್ರಿ ಧರಣಿಗಳನ್ನ ಇವತ್ತು ಎಲ್ಲ ನನ್ನ ಸಹಪಾಠಿಗಳ ಜೊತೆ ಮಹಾತ್ಮ ಗಾಂಧಿ ಪುತ್ಥಳಿ ಎದುರುಗಡೆ ಮಾಡಿದಂಥದ್ದು. ವಿಶೇಷವಾಗಿ ಇದರಲ್ಲಿ ಗೆಸ್ಟ್ ಲೆಕ್ಚರ್ಸ್ ಇರಬಹುದು, ಖಾಸಗಿ ಅನುದಾನಿತ ಸರ್ಕಾರಿ ವ್ಯವಸ್ಥೆಯಲ್ಲಿ ಇರಬಹುದು, ಈ ತರ ಎಲ್ಲ ಆಯಾಮಗಳಲ್ಲಿ ಸದನದಲ್ಲಿ ಧ್ವನಿ ಎತ್ತಿದಂಥದ್ದು. ಎಲ್ಲಿವರೆಗೆ ಅಂತಂದ್ರೆ ನಮ್ಮ ಪ್ರದೇಶದ ವಿಷಯಗಳು ಬಂದಾಗ, ನನ್ನ ಜಿಲ್ಲೆ ವಿಷಯ ಬಂದಾಗ ಯಾವುದೇ ಕಾಂಪ್ರಮೈಸ್ ಇಲ್ಲ. ನಾನು ಕೇಳಿದಂತ ಪ್ರಶ್ನೆಗೆ ಇವತ್ತಿನ ಮುಖ್ಯಮಂತ್ರಿ, ಅಂದು ಕೂಡ ಮುಖ್ಯಮಂತ್ರಿ ಇದ್ದರು, ಈ ನಾಡಿನ ಯುವಕರಿಗಾಗಿ 371J ಅಡಿಯಲ್ಲಿ ನಿಮ್ಮ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮಗಳಿದ್ದಾವೆ, ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ ಅಂತ ಕೇಳ್ಕೊಂಡಾಗ